ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು ಈಸ್ಟ್ ಫೇಸಿಂಗ್ BDA ಸೈಟ್ ತೋರ್ಸೋಕ್ಕೆ ಬಂದಿದ್ದೀನಿ. ಅರ್ಕಾವತಿ ಲೇಔಟಲ್ಲಿ ಸೂಪರ್ ಆಗಿದೆ. ಈಸ್ಟ್ ಫೇಸಿಂಗು ತುಂಬಾ ಫಾಸ್ಟ್ ಡೆವಲಪ್ಮೆಂಟ್ ಏರಿಯಾ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಫಾಸ್ಟಾಗಿ ಇಂಪ್ರೂವ್ ಆಗ್ತಾಯಿದೆ. ಮಾನ್ಯತಾ ಟೆಕ್ ಪಾರ್ಕ್ಗೆ ತುಂಬ ಹತ್ತಿರ. ನೀವು ಏನೋ ಬಿಲ್ಡಿಂಗ್ ಕಟ್ಟಿ ನೀವು ಬಾಡಿಗೆಗೆ ಬಿಟ್ಟರೆ ಒಳ್ಳೆ ರೇಟ್ ಬರುತ್ತೆ, ಆಮೇಲೆ ಬಾಡಿಗೆ ಬರುತ್ತೆ ನಿಮಗೆ. ಓಕೆ, ಪ್ರಾಪರ್ಟಿ ತೋರಿಸ್ತೀನಿ, ಸೈಟ್ ತೋರಿಸ್ತೀನಿ, ಡೀಟೇಲ್ಸ್ ಕೂಡ ಕೊಡ್ತೀನಿ, ರೇಟ್ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ಓಕೆ, ಅದಕ್ಕಿಂತ ಮುಂಚೆ ಈ ಲೊಕೇಶನ್ ನೋಡಿ. ನಾನಿವಾಗ ನಿಂತಿರೋದು ಹೆಣ್ಣೂರು ಮೇನ್ ರೋಡು, ವಾಟರ್ಪಾಳ್ಯ ಸಿಗ್ನಲ್ ಹತ್ರ. ಇಲ್ಲಿ ಒಂದು ಸ್ಪರ್ಶ್ ಹಾಸ್ಪಿಟಲ್ ಬರ್ತಾಯಿದೆ, ಅಂಡರ್ ಕನ್ಸ್ಟ್ರಕ್ಷನ್ನು. ಆಮೇಲೆ ಇಲ್ಲಿ 2 SEZ ಬಿಲ್ಡಿಂಗ್ ಬರ್ತಾಯಿದೆ, ಸಾಫ್ಟ್ವೇರ್ ಕಂಪನೀಸು. ಈ ಸ್ಪರ್ಶ್ ಹಾಸ್ಪಿಟಲು ನೀವು ಇಲ್ಲಿ ಏನಾದರೂ ಅರ್ಕಾವತಿ ಲೇಔಟಲ್ಲಿ ನಾನು ತೋರಿಸೋ ಸೈಟಲ್ಲಿ ನೀವು ಮನೆ ಕಟ್ಟಿ ಬಾಡಿಗೆ ಬಿಟ್ಟರೆ ಇಲ್ಲಿ ಬರೋ ಎಂಪ್ಲಾಯೀಸೇ ನಿಮಗೆ ಬಂದುಬಿಡ್ತಾರೆ. ಒಳ್ಳೆ ರೆಂಟ್ ಬರುತ್ತೆ ನಿಮಗೆ. ಈ ಬಿಲ್ಡಿಂಗಿಂದ ತುಂಬಾ ಹತ್ತಿರ ಅದು ಸೈಟು, ಮೇನ್ ರೋಡ್ಗೆ ಹತ್ತಿರ, ಮಾನ್ಯತಾ ಟೆಕ್ ಪಾರ್ಕ್ಗೆ ಹತ್ತಿರ. ತುಂಬ ಹಾಟ್ಸ್ಪಾಟ್ ಲೊಕೇಶನು ಫ್ರೆಂಡ್ಸ್. ಓಕೆ, ಈಸ್ಟ್ ಫೇಸಿಂಗ್ ಬೇರೆ ಇದೆ, ಒಂದು ಸಲ ಬಂದು ನೋಡಿ, ಮಿಸ್ ಮಾಡಬೇಡಿ. ಓಕೆ, ಇನ್ನೊಂದು ಅನೌನ್ಸ್ಮೆಂಟು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಬರೀ ನಾರ್ತ್ ಅಥವಾ ಈಸ್ಟ್ ಫೇಸಿಂಗ್ ಪ್ರಾಪರ್ಟೀಸ್ ಮಾತ್ರ ನಾನು ವಿಡಿಯೋ ಮಾಡಿ ಹಾಕೋದು ಫ್ರೆಂಡ್ಸ್. ನೀವೇನಾದರೂ ನಾರ್ತ್ ಅಥವಾ ಈಸ್ಟ್ ಫೇಸಿಂಗ್ ಪ್ರಾಪರ್ಟೀಸ್ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ. ಇಮಿಡಿಯೇಟಾಗಿ ಫೋನ್ ಮಾಡಿ. ನಾನು ನಿಮಗೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿಕೊಂಡು ನನ್ನ ಹತ್ರ ಇರೋದು ಏನೇನು ಪ್ರಾಪರ್ಟೀಸ್ ಇದೆ ನಾರ್ತ್ ಅಥವಾ ಈಸ್ಟು ಎಲ್ಲ ತೋರಿಸ್ತೀನಿ. ನೀವು ಯಾವ್ದು ಬೇಕಾದ್ರೂ ನೋಡಿ ಸೆಲೆಕ್ಟ್ ಮಾಡಿ ತೊಗೊಳ್ಬೋದು ಫ್ರೆಂಡ್ಸ್. ಓಕೆ, ಇನ್ನೊಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು ಫ್ರೆಂಡ್ಸ್, ಗೊತ್ತಾಗೋದು ಫ್ರೆಂಡ್ಸ್. ಸರಿನಾ? ಇನ್ನೊಂದು ಸಲ ಹೇಳ್ತೀನಿ. ನಾನಿವಾಗ ನಿಂತಿರೋದು ವಾಟರ್ಪಾಳ್ಯ ಸಿಗ್ನಲ್, ಹೆಣ್ಣೂರು ಮೇನ್ ರೋಡಲ್ಲಿ. ಇಲ್ಲಿ ಒಂದು ಸ್ಪರ್ಶ್ ಹಾಸ್ಪಿಟಲ್ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು, ಬೋರ್ಡ್ ಇದೆ ದೊಡ್ಡದು. ಇಲ್ಲಿ ಮೇ ಬಿ ಇನ್ನೊಂದು 3-4 ಮಂತ್ಸಲ್ಲಿ ಬಿಲ್ಡಿಂಗ್ ಇದು ಹಾಸ್ಪಿಟಲ್ ಸ್ಟಾರ್ಟ್ ಆಗುತ್ತೆ. ಎಂಪ್ಲಾಯೀಸ್ ಬರ್ತಾರೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸುತ್ತಮುತ್ತ ಸಾಕಷ್ಟು ಡೆವಲಪ್ಮೆಂಟ್ಸ್ ಇದೆ ನೋಡಿ. ಇಲ್ಲಿ 2 SEZ ಕಂಪನೀಸ್ ಬರ್ತಾಯಿದೆ. ಇದು ಅಷ್ಟೇ ಮುಕ್ಕಾಲು ಭಾಗ ಮುಗ್ದೋಗಿರುತ್ತೆ. ಇನ್ನೊಂದು 6 to 8 ಮಂತ್ಸಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಎಲ್ಲ ಎಂಪ್ಲಾಯೀಸ್ ಬರ್ತಾರೆ, ಅವ್ರಿಗೆ ಬಾಡಿಗೆಗೆ ಬೇಕು. ನೀವು ಇಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟರೆ ಒಳ್ಳೆ ರೆಂಟ್ ಬರುತ್ತೆ ಫ್ರೆಂಡ್ಸ್. ಓಕೆ, ಬನ್ನಿ. ಇವಾಗ ನಿಮಗೆ ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅಟ್ಮಾಸ್ಫಿಯರ್ ತೋರಿಸ್ತೀನಿ, ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಲಾಸ್ಟಲ್ಲಿ ರೇಟ್ ಕೂಡ ಹೇಳ್ತೀನಿ ಫ್ರೆಂಡ್ಸ್. ಇದು BDA ಪ್ರಾಪರ್ಟಿ, ಸೊ ನಿಮಗೆ ಲೀಗಲ್ ತುಂಬಾ ಈಸಿಯಾಗಿ ಸಿಗುತ್ತೆ. ಯಾವ ಬ್ಯಾಂಕಲ್ಲಿ ಲೋನ್ ಬೇಕಾದ್ರೂ ಸಿಗುತ್ತೆ. ಕಮಾನ್ ಫ್ರೆಂಡ್ಸ್, ಇವಾಗ ನಾನು ಸೈಟ್ ಹತ್ರ ಕರ್ಕೊಂಡು ಹೋಗ್ತೀನಿ, ನಿಮಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ನಾನಿವಾಗ ಸೈಟ್ ಹತ್ರ ಬಂದಿದ್ದೀನಿ. ಇದೇ ಸೈಟು, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಲ್ಲು ಕಾಣ್ತಾ ಇದೆ, ಲೋ ಕಲರ್ ಕಲ್ಲು ಇದೆ. ಈ ಸೈಟು 30/40, 1200 ಸ್ಕ್ವೇರ್ ಫೀಟ್ ಈಸ್ಟ್ ಫೇಸಿಂಗ್ ಸೈಟು. ಇದು BDA ಖಾತಾ, BDA ಸೈಟು. 30 ಅಡಿ ರೋಡ್ ಇದೆ. ನೀವು ಹಿಂದೆಗಡೆ ಡೆವಲಪ್ಮೆಂಟ್ಸ್ ನೋಡಿ, ಸಾಕಷ್ಟು ಮನೆಗಳು ಬಂದುಬಿಟ್ಟಿದೆ ಆಲ್ರೆಡಿ. ಸುತ್ತಮುತ್ತ ಡೆವಲಪ್ಮೆಂಟ್ಸ್ ತುಂಬಾ ಇದೆ. ಇದು ಮಾನ್ಯತಾ ಟೆಕ್ ಪಾರ್ಕ್ಗೆ ತುಂಬ ಹತ್ತಿರ. ನಾನು SEZ ಬಿಲ್ಡಿಂಗು, ಸ್ಪರ್ಶ್ ಹಾಸ್ಪಿಟಲ್ ತೋರಿಸೋದ್ನಲ್ಲ, ಅದು ತುಂಬ ಹತ್ತಿರ. ಇಲ್ಲಿ ಒಳ್ಳೆ ರೆಂಟ್ ಬರುತ್ತೆ. ನೀವು ಏನಾದರೂ ಮನೆ ಕಟ್ಟಿ ಬಾಡಿಗೆ ಬಿಟ್ಟರೆ ನೀವು ಒಳ್ಳೆ ಫ್ಯೂಚರಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಕೂಡ ಆಗುತ್ತೆ. ನೀವೇನಾದರೂ ಇಷ್ಟ ಆಗಿದ್ದಲ್ಲಿ ಫೋನ್ ಮಾಡಿ, ಪ್ಲ್ಯಾನ್ ಮಾಡ್ಕೊಂಡು ಸೈಟ್ ವಿಸಿಟ್ ಮಾಡೋಣ. ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಓಕೆ ಅಂದರೆ ನಾನು ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ. ಇದು BDA ಸೈಟ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರ ಲೀಗಲ್ ಇಶ್ಯೂ ಬರೋದಿಲ್ಲ, ಬೇಗ ಲೀಗಲ್ ಆಗುತ್ತೆ. ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಲೋನ್ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಇನ್ನೊಂದು ಸಲ ಹೇಳ್ತೀನಿ. ಓಕೆ, ಇದು ರೇಟ್ ಹೇಳ್ತೀನಿ ನಿಮಗೆ. ರೇಟ್ ಬಂದು 10,000 ರುಪೀಸ್ ಕೇಳ್ತಾ ಇದ್ದಾರೆ ಓನರು. ನೆಗೋಷಿಯೇಟ್ ಆಗುತ್ತೆ ಕೂತ್ಕೊಂಡ್ರೆ, ಆನ್ ಟೇಬಲ್. ನೀವೇನಾದರೂ ಇಷ್ಟ ಆಗಿದ್ದಲ್ಲಿ ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಓನರ್ ಮೀಟಿಂಗ್ ಕೊಡ್ತೀನಿ. ಆಮೇಲೆ ನೀವು ಪ್ರೈಸ್ ಫೈನಲ್ ಮಾಡ್ಕೊಳ್ಳಿ ಓನರ್ ಜೊತೆ. ಆಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಯಾವುದೇ ಥರ ಲೀಗಲ್ ಇಶ್ಯೂ ಬರೋದಿಲ್ಲ. ಇದು BDA ಖಾತಾ, BDA ಸೈಟ್. ಈಗ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಒಳ್ಳೆ ರೇಟ್ ಬರುತ್ತೆ. ಡೆವಲಪ್ಡ್ ಏರಿಯಾಗೆ ಹೋದರೆ ನಿಮಗೆ ಆಲ್ರೆಡಿ 15,000 20,000 ರೇಟ್ ಇರುತ್ತೆ. ಅದ್ರ ಬದಲು ನೀವು ಇಲ್ಲಿ ಬಂದು ತೊಗೊಳ್ಳಿ, ನಿಮಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಹಾಗೂ ಬಿಗಿನಿಂಗ್ ಸ್ಟೇಜಲ್ಲಿ ನಿಮಗೆ ಒಳ್ಳೆ ರೇಟಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಹಾಗೂ ನಿಮಗೆ ಅಪ್ರಿಸಿಯೇಷನ್ ಕೂಡ ಬೇಗ ಆಗುತ್ತೆ. ಬಾಡಿಗೆನೂ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.